ಬೆಂಗಳೂರಿನಲ್ಲಿ ಡೆಲಿವರಿ ಬಾಯ್ ಇಂದ ಗ್ರಾಹಕನ ಮೇಲೆ ಹಲ್ಲೆ ನಡೆಸಿರುವಂತಹ ಪ್ರಕರಣ ಇದು. ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಗ್ರಾಹಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಏನಾಯ್ತು ಇನ್ಸಿಡೆಂಟ್ಗೆ ಸಂಬಂಧಪಟ್ಟ ಹಾಗೆ ಅಂತ ಇಲ್ಲಿವರೆಗೂ ಅವರಿಗೆ ಯಾವುದೇ ನ್ಯಾಯ ಸಿಕ್ಕಿಲ್ಲ. ಅಡ್ರೆಸ್ ತಪ್ಪಾಗಿ ಕೊಟ್ಟಿದ್ದ ಅನ್ನೋ ಕಾರಣಕ್ಕೆ ಗ್ರಾಹಕನ ಮೇಲೆ ಹಲ್ಲೆ ನಡೆಸಲಾಗಿದೆ. ಬೆಂಗಳೂರಿನ ಬಸವೇಶ್ವರ ನಗರದಲ್ಲಿ ಆಗಿರುವಂತಹ ಘಟನೆ ಇದು. ನಿನ್ನೆ ನಡೆದಿರುವಂತಹ ಘಟನೆ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಗ್ರಾಹಕ ಶಶಾಂಕ್ ಕಣ್ಣಿಗೆ ಗಂಭೀರವಾಗಿ ಪೆಟ್ಟು ಬಿದ್ದಿದೆ. ಕಣ್ಣಿನ ಕೆಳಭಾಗದ ಮೂಳೆ ಕೂಡ ಮೃತವಾಗಿದೆ ಅಂತ ಅವ್ರು ಹೇಳ್ತಾರೆ. ಫುಡ್ ಡೆಲಿವರಿ ಬಾಯ್ ವಿಷ್ಣುವರ್ಧನ್ ಎಂಬಾತನ ವಿರುದ್ಧ ಈಗ ದೂರು ಕೂಡ ದಾಖಲಾಗಿದೆ. ನೋಡಿ ಅಲ್ಲಿ ಈ ದೃಶ್ಯದಲ್ಲಿ ಆತ ಹಲ್ಲೆ ನಡೆಸ್ತಾನೆ. ಫಸ್ಟು ಡೆಲಿವರಿಯನ್ನ ರಿಸೀವ್ ಮಾಡ್ಕೊಳ್ಳಿಕ್ಕೆ ಆ ಲೇಡಿ ಬರ್ತಾರೆ, ಕೂಗಾಡ್ತಿರ್ತಾನೆ. ಏನಾಯ್ತು ಅಂತ ಶಶಾಂಕ್ ಬಂದು ಕೇಳಿದಾಗ ಆ ಫುಡ್ ಡೆಲಿವರಿ ಬಾಯ್ ಏಕಾಏಕಿ ಮನಸೋ ಇಚ್ಛೆ ಅವ್ರ ಮೇಲೆ ಅಟ್ಯಾಕ್ ಮಾಡ್ತಾನೆ. ಬಿಡಿಸ್ಕೊಳ್ಳೋಕೆ ಇಬ್ಬರು ಹೆಣ್ಮಕ್ಳು ಒದ್ದಾಡ್ತಾರೆ. ಆದರೂ ಕೂಡ ಅವನು ಮಾತಾಡ್ತಾನೆ ಇರ್ತಾನೆ ಮತ್ತು ಅವ್ರ ಮೇಲೆ ಥಳಿಸಿರ್ತಾನೆ. ಆ ಥಳಿಸಿದ ಪರಿಣಾಮವಾಗಿ ಅವರ ಕಣ್ಣಿನ ಕೆಳಭಾಗಕ್ಕೆ ತುಂಬ ಪೆಟ್ಟು ಬಿದ್ದಿದೆ ಮತ್ತು ಈಗ ಅವರು ಐ ಟೆಸ್ಟನ್ನು ಮಾಡಿಸ್ಕೊಳ್ತಿದ್ದಾರಂತೆ. ಮೂಳೆ ಮುರಿದಿದೆ ಅಂತ ವೈದ್ಯರು ಹೇಳಿದ್ದಾರೆ ಅಂತ ಅವ್ರು ಹೇಳ್ಕೊಳ್ತಿದ್ದಾರೆ. ಈ ಸಂಬಂಧ ದೂರು ಕೂಡ ದಾಖಲಾಗಿದೆ. ನಾರ್ಮಲಿ ಫುಡ್ ಆರ್ಡರ್ ಮಾಡುವಾಗ ಆಟೋಮೆಟಿಕ್ ಆಗಿ ಒಂದು ಲೊಕೇಶನ್ನ ತೆಗೆದುಕೊಳ್ಳುತ್ತೆ. ಆ ಲೊಕೇಶನ್ ಬೇಸ್ ಮೇಲೆ ಅವ್ರಿಗೆ ಫುಡ್ ಡೆಲಿವರಿ ತೊಗೊಂಡ್ಬಂದು ಕೊಡ್ತಾರೆ. ಬಟ್ ಅಲ್ಲಿ ಬಿ ಬದಲಾಗಿ ಎ ಏನೋ ಫ್ಲ್ಯಾಟ್ದು ಬಿ ಬದಲಾಗಿ ಎ ಅಂತೇನೋ ತಗೊಂಡಿದೆ. ನಾನು ಅಲ್ಲಿಂದ ಇಲ್ಲಿಗೆ ಬಂದಿದ್ದೀನಿ, ಇದು ನಮಗೆ ಇಲ್ಲೆಲ್ಲ ಡೆಲಿವರಿ ಮಾಡೋದು ಅಂತ ಆತ ಮಾತು ಶುರು ಮಾಡಿದ್ದಾನೆ. ಕಡೆಗೆ ಏಕಾಏಕಿ ಅಟ್ಯಾಕ್ ಕೂಡ ಮಾಡಿದ್ದಾನೆ. ಇದಕ್ಕೆ ಸಂಬಂಧಿಸಿದಂತೆ ಆ ಬಿಲ್ಡಿಂಗ್ನಲ್ಲಿದ್ದಂತಹ ಸಿಸಿಟಿವಿಯಲ್ಲಿ ಈ ಇಡೀ ಇನ್ಸಿಡೆಂಟ್ ಕ್ಯಾಪ್ಚರ್ ಆಗಿದೆ. ಮೇ 21ನೇ ತಾರೀಕು ನನ್ನ ಹೆಂಡತಿ ಝೆಪ್ಟೋ ನಲ್ಲಿ ಆರ್ಡರ್ ಮಾಡ್ತಾಳೆ. ಝೆಪ್ಟೋ ಡೆಲಿವರಿ ಬಾಯ್ ವಿಷ್ಣುವರ್ಧನ್ ಅಂತ ಸಾಮಾನ್ ಎತ್ಕೊಂಡ್ ಬರ್ತಾನೆ. ಸಾಮಾನ್ ಎತ್ಕೊಂಡ್ ಬಂದ್ರೆ ಅವನು ನನ್ನ ನಾದ್ನಿ ಇಸ್ಕೊಳಕ್ಕೆ ಅಂತ ಹೋಗ್ತಾಳೆ. ಇಸ್ಕೊಳಕ್ಕೆ ಅಂತ ಹೋದಾಗ ಅಡ್ರೆಸ್ ತಪ್ಪಾಗಿದೆ ಅಂತ ಅವನ್ ಬಾಯಿಗೆ ಬಂದಂಗ ಮಾತಾಡಕ್ ಶುರು ಮಾಡ್ತಾನೆ. ಯಾಕಪ್ಪ ಮನೆ ಮುಂದೆ ಬಂದಿರೋ ಇದು ಬಾಯ್ ಈ ತರ ಬಾಯಿಗೆ ಬಂದಂಗ ಮಾತಾಡ್ತಾ ಇದ್ದಾನೆ ಅಂತ ನೋಡೋಣ ಅಂತ ಹೋಗ್ಬಿಟ್ಟು ನಾನು ಸ್ವಲ್ಪ ಜೋರಾಗಿ ಮಾತಾಡಿದೆ. ಜೋರಾಗಿ ಮಾತಾಡಿದಕ್ಕೆ ಆಲ್ ಆಫ್ ಅ ಸಡನ್ ನನಗೆ ಹೊಡೆದ್ಬಿಟ್ಟು ಈ ತರ ನನ್ನ ಸ್ಥಿತಿಲಿ ಇದ್ದೀನಿ. ಇವಾಗ ಡಾಕ್ಟರ್ ಹತ್ರ ನಾನು CT ಸ್ಕ್ಯಾನು ಪ್ರತಿಯೊಂದು ಎಲ್ಲ ಮಾಡಾಗಿದೆ. ಅವ್ರು ಏನಂತ ಹೇಳ್ತಾ ಇದಾರೆ ಅಂದ್ರೆ ಕಣ್ ಕೆಳಗಡೆ ಮೂಳೆ ಮುರಿದೋಗಿದೆ, ಇನ್ನೊಂದು ವಾರದಲ್ಲಿ ಅದು ರಿಸಾಲ್ವ್ ಆಗದೆ ಹೋದ್ರೆ ಆಪರೇಷನ್ ಮಾಡ್ಬೇಕಾಗತ್ತೆ ಅಂತ ಹೇಳ್ತಾ ಇದ್ದಾರೆ. ನಾನು ಪೊಲೀಸ್ ಸ್ಟೇಷನ್ಗೂ ಹೋಗಿ FIR ಮಾಡಾಗಿದೆ. ದಯವಿಟ್ಟು ನನಗೆ ಹೆಲ್ಪ್ ಮಾಡಿ, ಐ ನೀಡ್ ಜಸ್ಟಿಸ್. ಈ ತರ ನಿಮ್ಗೂ ಮಾರನೇ ದಿನ ನೀವು ಝೆಪ್ಟೋನಲ್ಲಿ ಆರ್ಡರ್ ಮಾಡಿದಾಗ ನಿಮ್ಗೂ ಈ ತರ ಆಗದೆ ಇರೋಂಗ್ ನೋಡ್ಕೋಬೇಕು ಅಂತ ನಂದು ಒಂದೇ ಮೆಸೇಜ್ ಇರೋದು. ಅದಕ್ಕೋಸ್ಕರನೇ ನಾನು ಈ ವಿಡಿಯೋ ಮಾಡಿ ಹಾಕ್ತಾ ಇರೋದು. ಲೈಫಲ್ಲಿ ಇನ್ನು ಆನ್ಲೈನ್ ಆರ್ಡರ್ ಸಹವಾಸನೆ ಬೇಡ ಅನ್ನೋ ಲೆವೆಲ್ಗೆ ಅವರ ಪರಿಸ್ಥಿತಿಯನ್ನು ತಂದಿಟ್ಟಿರೋದನ್ನ ಅವರು ವಿಡಿಯೋ ಮಾಡಿರುವಾಗ ನೋಡ್ತಾ ಇದ್ರಿ. ಅವರ ಕಣ್ಣಿನ ಭಾಗಕ್ಕೆ ಹೇಗೆ ಬಲವಾಗಿ ಪೆಟ್ಟು ಬಿದ್ದಿದೆ ಅಂತ ಈ ಸಂಬಂಧ ದೂರು ಕೂಡ ಕೊಟ್ಟಿದ್ದಾರೆ. ಕೈಯಲ್ಲೇ ಹೊಡೆದು ಆ ಥರ ಕಣ್ಣಿನ ಕೆಳಭಾಗದ ಮೂಳೆ ಮುರಿಯೋ ಹಾಗೆ ಮಾಡಿದ್ದಾನೆ ಅಂತಂದರೆ ಇನ್ನೇನು ಹೇಳಬೇಕು. ಇಲ್ಲಿವರೆಗೂ ಆ ಕಂಪನಿ ಅವನ ವಿರುದ್ಧ ಏನು ಕ್ರಮ ತೆಗೆದುಕೊಂಡಿದೆ, ಪೊಲೀಸರು ಅವನನ್ನು ಅರೆಸ್ಟ್ ಮಾಡೋ ವಿಷಯದಲ್ಲಿ ಏನು ಆ್ಯಕ್ಷನನ್ನು ತೆಗೆದುಕೊಂಡಿದ್ದಾರೆ ಸದ್ಯ ನೋಡಬೇಕು. ಇದು ಬೆಂಗಳೂರಿನ ಬಸವೇಶ್ವರ ನಗರದಲ್ಲಿ ಆಗಿರುವಂತಹ ಇನ್ಸಿಡೆಂಟ್. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಉಮೇಶ್. ನಿನ್ನೆ ಆಗಿರುವಂತಹ ಘಟನೆ ಇವತ್ತಿದು ಬೆಳಕಿಗೆ ಬರ್ತಾ ಇದೆ. ಬಟ್ ದೂರನ್ನ ನಿನ್ನೆಯೇ ದಾಖಲು ಮಾಡಿದ್ರಾ? ಏನು ಆಕ್ಷನ್ ಆಗಿದೆ ಕಂಪನಿ ಕಡೆಯಿಂದ ಮತ್ತು ಪೊಲೀಸರ ಕಡೆಯಿಂದ ಆ ಯುವಕನ ಮೇಲೆ? ದಿವ್ಯಜ್ಯೋತಿ, ಬುಧವಾರ ಮಧ್ಯಾಹ್ನ 1:30 ಸುಮಾರಿಗೆ ನಡೆದಿರುವಂತಹ ಘಟನೆ. ಬೆಂಗಳೂರಿನ ಬಸವೇಶ್ವರ ನಗರದಲ್ಲಿ ಇದ್ದಂತ ಶಶಾಂಕ್ ಅನ್ನೋರು ಇವತ್ತು ಅಲ್ಲೇ ಒಳಗಾಗಿರುವಂತದ್ದು. ಅಂದ್ರೆ ಆ ಝೆಪ್ಟೋ ಆಪ್ ಏನಿದೆ, ಆ ಆಪ್ ಮುಖಾಂತರ ಅವರು ಮನೆಗೆ ಫುಡ್ ಆರ್ಡರ್ ಮಾಡಿರ್ತಾರೆ. ಆರ್ಡರ್ ಅಲ್ಲಿ ಆ ಆಪ್ ಅಲ್ಲೇ ತಾನಾಗಿ ಆರ್ಡರ್ ಯಾರು ಮಾಡ್ತಾರೆ ಆವಾಗ ಲೊಕೇಶನ್ ಅದೇ ತಗೊಳುತ್ತೆ. ಅಂದ್ರೆ 160/9A ಆರ್ಡರ್ ಅಂತ ಬಂದಿರುತ್ತೆ. ಆದ್ರೆ ಇವ್ರ ಮನೆ B ಇರುವಂತದ್ದು. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆತ ಅವ್ರ ಮನೆಯಲ್ಲಿದ್ದಂತ ಲೇಡೀಸ್ ಹೋಗಿ ಅದ ಡೆಲಿವರಿ ತಗೋಬೇಕಾದ್ರೆ ಆತ ಜೋರಾಗಿ ಗಲಾಟೆ ಮಾಡಿ ಕೂಗಾಡ್ತಿರ್ತಾನೆ. ಈ ವಿಚಾರ ತಿಳಿದಂತ ಅದೇ ಆ ಶಶಾಂಕ್ ಏನಿರ್ತಾರೆ ಅಲ್ಲೇ ಒಳಗಾದವರು ಅವರು ಹೋಗಿ ಪ್ರಶ್ನೆ ಮಾಡುವಂತದ್ದು. ಪ್ರಶ್ನೆ ಅಂದ್ರೆ ಅವ್ರೇನ್ ಜೋರಾಗಿ ಕೂಗಾಡೋದಿಲ್ಲ, ಯಾಕೆ ಗಲಾಟೆ ಮಾಡ್ತೀಯಾ ಅನ್ನೋ ಕಾರಣಕ್ಕೆ ಅವರನ್ನ ಪ್ರಶ್ನೆ ಮಾಡುವಂತದ್ದು. ಪ್ರಶ್ನೆ ಮಾಡಿದ್ದಕ್ಕೆ ಆತ ಮತ್ತೆ ಇವ್ರ ಮೇಲೆ ಕೂಡ ಜೋರಾಗಿ ಗಲಾಟೆ ಶುರು ಮಾಡ್ತಾನೆ. ಆಗ ಇವರು ಪೊಲೀಸ್ ಕರೆಸ್ತೀನಿ ಅಂತ ಹೇಳಿ ಹೊಯ್ಸಳಾಗೆ ಕರೆ ಮಾಡೋದಕ್ಕೆ ಮುಂದಾಗ್ತಾರೆ. ಆ ಸಂದರ್ಭದಲ್ಲಿ ಆತ ಫುಡ್ ಡೆಲಿವರಿ ಬಾಯ್ ಏನಿದ್ದ ಆ ವಿಷ್ಣುವರ್ಧನ್ ಅಂತ ಆತ ಏಕಾಏಕಿ ಆ ಶಶಾಂಕ್ ಮೇಲೆ ಹಲ್ಲೆ ಮಾಡಿರುವಂತದ್ದು. ಹಲ್ಲೆ ಮಾಡಿದ ಪರಿಣಾಮವಾಗಿ ಶಶಾಂಕ್
ಕಣ್ಣಿಗೆ ತೀವ್ರ ಗಾಯ ಆಗಿರುವಂತದ್ದು, ಅದ್ರ ಜೊತೆಗೆ ಕಣ್ಣಿನ ಕೆಳಭಾಗದ ಮೂಳೆ ಕೂಡ ಸಂಪೂರ್ಣವಾಗಿ ಕಟ್ಟಾಗಿದೆ ಅನ್ನೋದ್ರ ಬಗ್ಗೆ ಅವ್ರು ಹೇಳ್ಕೊಂಡಿದ್ದಾರೆ. ಈಗಾಗಲೇ ಆಸ್ಪತ್ರೆಗೂ ಕೂಡ ತೋರಿಸಿದ್ವಿ, ಮುಂದಿನ ವಾರದಲ್ಲಿ ಅದಕ್ಕೆ ಆಪರೇಷನ್ ಅಗತ್ಯತೆ ಇದೆ ಅಂತ ವೈದ್ಯರು ಹೇಳಿದ್ದಾರೆ ಅನ್ನೋ ಮಾತನ್ನು ಹೇಳಿರುವಂತದ್ದು. ಹಾಗಾಗಿ ಅದ ನಂತರದಲ್ಲಿ ಈಗ ಬಸವೇಶ್ವರ ಪೊಲೀಸ್ ಠಾಣೆಗೆ FIR ಕೂಡ ದಾಖಲು ಮಾಡಿದ್ದಾರೆ. ಪೊಲೀಸರು ಕೂಡ ಪ್ರಕರಣ ದಾಖಲು ಮಾಡಿಕೊಂಡು ಆ ಫುಡ್ ಡೆಲಿವರಿ ಯಾರಿದ್ದ ಅವನ್ನ ಬಂಧನ ಮಾಡುವ ನಿಟ್ಟಿನಲ್ಲಿ ಕ್ರಮ ಕೈಗೊಂಡಿದ್ದಾರೆ. ದಿವ್ಯಜ್ಯೋತಿ, ಥ್ಯಾಂಕ್ ಯು ಉಮೇಶ್ ನಿಮ್ಮೆಲ್ಲ ಮಾಹಿತಿಗೆ.